ಹಾಯ್ ಫ್ರೆಂಡ್ಸ್, ನಾನಿವತ್ತು ಲೈವ್ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನು ಬರುತ್ತೋ ಅಂತ ತುಂಬ ಭಯ ಆಗ್ತಾಯಿದೆ. ನನ್ನ ಪೀರಿಯಡ್ ಮಿಸ್ಸಾಗಿ ಜಸ್ಟ್ 1 ಡೇ ಆಗಿದೆ ಅಷ್ಟೇ. ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ತುಂಬ ಆಸೆ ಆಗ್ತಿದೆ. ಭಯನೂ ಆಗ್ತಾಯಿದೆ, ಖುಷಿನೂ ಆಗ್ತಾಯಿದೆ. ಪಾಸಿಟಿವ್ ಬಂದರೆ ಸಾಕು ಅಂತಲೂ ಅನ್ನಿಸ್ತಾ ಇದೆ. ಇದು ನಂದು ಸೆಕೆಂಡ್ ಪ್ರೆಗ್ನೆನ್ಸಿ. ಮತ್ತೆ ತಾಯಿ ಆಗ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನನ್ನದು ಮಗ ಹುಟ್ಟಾದಮೇಲೆ ಎರಡನೇದು ನನಗೆ ಅಬಾರ್ಷನ್ ಆಗಿಬಿಟ್ಟಿತ್ತು ಪ್ರೆಗ್ನೆನ್ಸಿ. ಅದಕ್ಕೋಸ್ಕರ ಈಗ ಮತ್ತೆ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಬೇಗ ಟೆಸ್ಟ್ ಮಾಡ್ಕೊಂಡು ಬೇಗ ಹಾಸ್ಪಿಟಲ್ಗೆ ಹೋಗಿಬಿಡ್ಬೇಕು ಅನ್ನೋ ಅಷ್ಟು. ನಾನಿಲ್ಲಿ ಪ್ರಗಾ ನ್ಯೂಸ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಲೈನ್ ಬಂದರೆ ಪಾಸಿಟಿವ್ ಅಂತ, ಪ್ರೆಗ್ನೆಂಟ್ ಇದ್ದೀರಾ ಅಂತ. 1 ಲೈನ್ ಬಂದರೆ ಅದು ನೆಗೆಟಿವ್ ಅಂತ. ಏನೂ ಲೈನ್ ಬಂದಿಲ್ಲ ಅಂತ ಅಂದರೆ ಅದು ಇನ್ವ್ಯಾಲಿಡ್ ಅಂತ, ಕಿಟ್ಟೇ ಸರಿ ಇಲ್ಲ ಅಂತ. ನಾನೀಗ ಜಸ್ಟ್ ಓಪನ್ ಮಾಡ್ತಾಯಿದ್ದೀನಿ. ನನ್ನದು ಪೀರಿಯಡ್ ಮಿಸ್ಸಾಗಿ ಜಸ್ಟ್ 1 ಡೇ ಆಗಿದೆ ಅಷ್ಟೇ. ಲೈಟ್ ಲೈನ್ ಬರುತ್ತಾ ಇಲ್ಲ ಡಾರ್ಕಾಗೆ ಬರುತ್ತಾ ಅದು ಗೊತ್ತಿಲ್ಲ ನನಗೆ. ಪೀರಿಯಡ್ ಮಿಸ್ಸಾಗಿ 1 ವೀಕ್ ಇಲ್ಲ 10 ಡೇಸ್ ಆಗಬೇಕು ಅಂತ ಹೇಳ್ತಾರೆ. ನಾನು ಪೀರಿಯಡ್ ಮಿಸ್ಸಾಗಿ ಜಸ್ಟ್ 1 ಡೇಗೆ ಮಾಡ್ತಿದ್ದೀನಿ. ನನಗೆ ಸಿಮ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ. ನಂದು 28 ಡೇಸ್ ಸೈಕಲ್ ಆಗಿರೋದ್ರಿಂದ ಪೀರಿಯಡ್ ಡೇಟ್ಗೆ ಇನ್ನೂ 2 ಡೇಸ್ ಬೇಗನೆ ಪೀರಿಯಡ್ ಆಗ್ತೀನಿ ನಾನು. ಇನ್ನೂ ಆಗಿಲ್ವಲ್ಲ, ಅದಕ್ಕೆ ಜಸ್ಟ್ 1 ಡೇಗೆ ಮಾಡ್ತಾಯಿದ್ದೀನಿ. ಯೂರಿನ್ ತೊಗೊಂಡಿದ್ದೀನಿ. ಇದು ಮಾರ್ನಿಂಗ್ ಯೂರಿನೇ ತೊಗೋಬೇಕು, ಅದು ಅಕ್ಯುರೇಟಾಗಿ ರಿಸಲ್ಟ್ ಬರುತ್ತೆ ಅಂತ. ಒಂದು 3 to 4 ಡ್ರಾಪ್ಸ್ ಯೂರಿನ್ ಹಾಕಿ. ಭಯ ಆಗ್ತಾಯಿದೆ, ಏನು ಬರುತ್ತೆ ಅಂತ. ಪಾಸಿಟಿವ್ ಬಂದರೆ ಸಾಕು. ನಂದು ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಪೀರಿಯಡ್ ಮಿಸ್ಸಾಗಿ 1 ಡೇಗೆ ಟೆಸ್ಟ್ ಮಾಡಿದ್ದು ನಾನು. ಆವಾಗಲೂ ಪಾಸಿಟಿವ್ ಬಂದುಬಿಟ್ಟಿತ್ತು ನನಗೆ. ಅದಾದಮೇಲೆ 2ನೇ ಸಲ ಕನ್ಸೀವ್ ಆದಾಗ ಅಷ್ಟೇ ಪೀರಿಯಡ್ ಮಿಸ್ಸಾಗಿ 1 ಡೇಗೆ ಟೆಸ್ಟ್ ಮಾಡಿದ್ದೆ, ಪಾಸಿಟಿವ್ ಬಂದಿತ್ತು. ಆದರೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಅದು ಅಬಾರ್ಷನ್ ಆಗೋಯಿತು. ಲೈನ್ ಬರ್ತಾ ಇದೆ, ಅದಕ್ಕೆ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ನೋಡೋಣ, ಸ್ವಲ್ಪ ಡಾರ್ಕ್ ಏನಾದರೂ ಆಗ್ಬೋದೇನೋ ಅಂತ ಇಟ್ಟಿದ್ದೀನಿ. ಅಕಸ್ಮಾತ್ ಏನಾರ ಲೈನ್ ಬಂದರೆ, ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇದೆ ಲೈಟ್ ಲೈನ್ ಬಂದರೆ ಇನ್ನೊಂದು 2 ಡೇಸ್ ಬಿಟ್ಟು ಇಲ್ಲಾಂದರೆ 3 ಡೇಸ್ ಬಿಟ್ಟು ಚೆಕ್ ಮಾಡ್ಕೋಬೇಕು. ನೋಡಿ, ಓ ಮೈ ಗಾಡ್, ನಾನು ಪ್ರೆಗ್ನೆಂಟ್ ಇದ್ದೀನಿ. ಆಲ್ರೆಡಿ ಲೈನ್ ಬಂದಿದೆ, ಕಾಣಿಸ್ತಾ ಇದೆ. ಅಂದರೆ ನಾನು 1 ಡೇಗೆ ಟೆಸ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಫೇಕ್ ಲೈನ್ ಥರ ಬಂದಿದೆ. ನೋಡಿ, ಇದು 3 ಡೇಸ್ ಬಿಟ್ಟು ನಾನು ಮತ್ತೆ ಮಾಡ್ಕೊಂಡಿರೋದು, ಎಷ್ಟು ಡಾರ್ಕಾಗಿ ಬಂದಿದೆ ಅಂತ. ತುಂಬ ಖುಷಿ ಆಗ್ತಾಯಿದೆ.